ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ಬಿಸಿಬೇಳೆಭಾತನ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ನೀರು ಕುಡಿಯೋ ಗ್ಲಾಸಿಂದ ನಾನು ಒಂದು ಗ್ಲಾಸಿಂದ ಮೇಲೆ 1/4 ಗ್ಲಾಸಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. 1 ಗ್ಲಾಸಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ನೀರಲ್ಲಿ 2-3 ಸರಿ ನೀಟಾಗಿ ಅಕ್ಕಿ ಮತ್ತು ತೊಗರಿಬೇಳೆನ ತೊಳೆದಿಟ್ಕೊಂಡಿರೋಂಥದ್ದು ಇದು. ನಾನು ಗ್ಲಾಸಿಂದ ಅದೇ ಗ್ಲಾಸಿಂದ 6-7 ಗ್ಲಾಸಷ್ಟು ನೀರನ್ನ ಅದನ್ನು ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಜಾಸ್ತಿ ಇದ್ದರೆ ಬಿಸಿಬೇಳೆಭಾತು ಚೆನ್ನಾಗಿ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಯಾಗಿ ತೆಳುವಾಗಿ ಬರುತ್ತೆ. ಇಲ್ಲಾಂದರೆ ನೀರು ಕಮ್ಮಿ ಆಯಿತು ಅಂದರೆ ಗಟ್ಟಿಯಾಗಿಬಿಡುತ್ತೆ. ಆವಾಗ ಒಂಥರ ಮುದ್ದೆ ಥರ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀರನ್ನು ಜಾಸ್ತಿ ಹಾಕ್ಬೇಕು ನಾವು. ಮೇಲ್ಗಡೆ ನಾನು 1-2 ಸ್ಪೂನಷ್ಟು ಕಲ್ಲುಪ್ಪನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಆಗೋ ತನಕ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಬಿಸಿಬೇಳೆಭಾತ್ಗೆ ಬೀನ್ಸು, ಟೊಮೆಟೊ, ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಹಸಿ ಬಟಾಣಿ, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋ ಅಂಥದ್ದು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ 2ನ ಬಿಡಿಸಿಟ್ಕೊಂಡಿರೋದು, ಇದು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋಂಥ ಬಿಸಿಬೇಳೆಭಾತ್ ಪೌಡ್ರು, ಚಿಟಿಕೆ ಅರಿಶಿನ, ಖಾರ ಪುಡಿ, ಹುಣಸೆ ರಸ, ಬೆಲ್ಲ, ಉಪ್ಪು. ಬನ್ನಿ ಇವಾಗ ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ. ಒಂದು 4 ಸ್ಪೂನಷ್ಟು ಎಣ್ಣೆ, ಫ್ರೀಡಮ್ ಸನ್ಫ್ಲವರ್ ಎಣ್ಣೆನ ಹಾಕಿ ಅದು ಕಾದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ, ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ನಾನು 2 ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿರೋದು, ಒಣಮೆಣ್ಸಿನ್ಕಾಯಿ, ಮೇಲ್ಗಡೆ ಕರಿಬೇವು ಹಾಕಿ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕು. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಕಲರು ಚೇಂಜ್ ಆಗಬೇಕು. ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗಬೇಕದು. ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾರೆಟು ಚಿಕ್ಕದಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಉದ್ದುದ್ದಕ್ಕೆ ಮಾಡ್ಕೊಂಡ್ರೂ ಬಾಯಲ್ಲಿ ಸಿಗುತ್ತೆ ಚೆನ್ನಾಗಿ ಅಂತ. ಈ ರೀತಿನಾದರೂ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡಿರೋಂಥ ಬೀನ್ಸು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟು, ಬೀನ್ಸು, ಇದನ್ನು ನಾವು ಕ್ಯಾರೆಟ್ನ, ಬೀನ್ಸ್ನ, ತರಕಾರಿಗಳನ್ನು ಕುಕ್ಕರಲ್ಲಿ ಹಾಕಿ ವಿಷಿಲ್ ಹೊಡ್ಸೋದ್ರಿಂದ ಒಂದ್ಸರಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬಾಯಲ್ಲಿ ಸಿಕ್ಕಾಗ ಟೇಸ್ಟಾಗಿರುತ್ತೆ ಬಿಸಿಬೇಳೆಭಾತು ಅಂತ. ಇವಾಗ ಮೇಲ್ಗಡೆ ನಾನು ಟೊಮೊಟೊನ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೊಟೊನ ಮಿಕ್ಸ್ ಮಾಡಿ ಇವಾಗ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ತರಕಾರಿ ಬೇಯ್ಲಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿರಿ, ಮೇಲೆ ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ, ಕಲರ್ಗೋಸ್ಕರ, ಟೇಸ್ಟ್ಗೋಸ್ಕರ. ಬೇಗ ತರಕಾರಿ ಬೇಯಲಿ ಅಂತ ನಾನು ಬೇಯುತ್ತೆ ಅರಿಶಿನ ಹಾಕಿದರೆ ಅಂತ ಅರಿಶಿನ ಸೇರಿಸ್ತಾಯಿದ್ದೀನಿ. ನೋಡಿರಿ, ಇವಾಗ ಆಲೂಗಡ್ಡೆನೂ ಸೇರಿಸ್ಕೊಂಡ್ಬಿಡೋಣ. ಹಸಿ ಬಟಾಣಿನೂ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ಮಿಕ್ಸ್ ಮಾಡೋಣ. ನೋಡಿರಿ, ಈ ರೀತಿ ಇವಾಗ ಚೆನ್ನಾಗಿ 1-2 ನಿಮಿಷ ತರಕಾರಿ ಬೇಯಲಿ ಅಂತ. ನೋಡಿ, ಈ ರೀತಿ ಬೆಂದಾದಮೇಲೆ ಈ ರೀತಿ ಕಾಣುತ್ತೆ. ಎಣ್ಣೆಯಲ್ಲಿ ಬೇಯೋದ್ರಿಂದ ಬಿಸಿಬೇಳೆಭಾತಲ್ಲಿ ಹಾಕಿದರೆ ಅವಾಗ ಬಾಯಲ್ಲಿ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ಇವಾಗ ನಾನು ಖಾರ ಪುಡಿ ಮನೆಯಲ್ಲೇ ತಯಾರಿಸಿಕೊಂಡಿರುವಂಥ ಬಿಸಿಬೇಳೆಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇವಾಗ
ಮಿಕ್ಸ್ ಮಾಡೋಣ. ಮೇಲ್ಗಡೆ ಉಪ್ಪು ಹಾಕಿ, ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡೋಣ. ಇವಾಗ ಮಸಾಲ ಎಲ್ಲ ತರಕಾರಿಗೂ ಹೊಂದ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಿಕ್ಸ್ ಮಾಡೋಣ. ಬೆಳಗ್ಗೆ ನೀವು ಬೇಗ ಮಾಡ್ಕೋಬೋದು ಬಿಸಿಬೇಳೆ ಬಾತನ್ನ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು. ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನು. ಬಿಸಿಬೇಳೆ ಬಾತ್ಗೆ ಹುಳಿ, ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಸಿಕ್ಕರೆ ಬಾಯಲ್ಲಿ ಬಿಸಿಬೇಳೆ ಬಾತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇವಾಗ ಬನ್ನಿ, ನಾವು ಆವಾಗಲೇ ಇಟ್ಟಿದ್ವಲ್ಲ ಬೇಳೆ ಮತ್ತು ಅಕ್ಕಿನ, ಇವಾಗ ವಿಜಿಲ್ ಹೋಗಿದೆ ಅದು ನೋಡಿರಿ, ಈ ರೀತಿ ಬೆಂದಿದೆ ಎರಡೂ. ಇವಾಗ ನಾವು ಸ್ಮ್ಯಾಶ್ ಮಾಡೋಣ ಅದನ್ನು. ಈ ರೀತಿ ಎಲ್ಲಿನೂ ಗಂಟಿಲ್ದಂಗೆ ಒಂದು ಸ್ವಲ್ಪ ನೋಡ್ರಿ. ಅವಾಗ ನಾನು ಅಷ್ಟು ನೀರು ಹಾಕಿದ್ರೂ ಸ್ವಲ್ಪ ಗಟ್ಟಿಗೆ ಇದೆ ಅದು. ಮೇಲೆ ಇನ್ನೂ ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬೋದು. ಬಿಸಿಬೇಳೆ ಬಾತು ರೆಡಿ ಆದಮೇಲೆ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ, ನಾವು ನೀರು ಎಷ್ಟು ಹಾಕ್ತೀವೋ ಅಷ್ಟು ತೆಳುವಾಗಿ ಬರ್ತೈತಿ ಬಿಸಿಬೇಳೆ ಬಾತು, ಟೇಸ್ಟಾಗಿರುತ್ತೆ ಅಂತ ಈ ರೀತಿ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ನೋಡಿರಿ, ಎಲ್ಲಿನೂ ಗಂಟಿಲ್ಲ, ಚೆನ್ನಾಗಾಗಿದೆ, ಮೆತ್ತಗೆ ಬೆಂದಿದೆ. ಇವಾಗ ನೋಡಿರಿ, ಒಗ್ಗರಣೆಗೆ ಹಾಕಿಬಿಡೋಣ. ಬೆಂದಿರುವಂಥ ಬೇಳೆ ಮತ್ತು ಅಕ್ಕಿ, ತೊಗರಿಬೇಳೆ ಅಕ್ಕಿನ ಒಗ್ಗರಣೆ ಮಸಾಲಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಹೊಂದ್ಕೊಳ್ಳೋ ರೀತಿ ನೋಡಿರಿ, ಈ ರೀತಿ ಮಿಕ್ಸ್ ಮಾಡೋಣ. ಮಸಾಲ ಹೊಂದ್ಕೋಬೇಕಲ್ಲ, ಅಕ್ಕಿ ಮತ್ತು ಬೇಳೆ ಬೆಂದಿರೋದಕ್ಕೆ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಸಿಬೇಳೆ ಬಾತು. ಮಿಕ್ಸ್ ಮಾಡಿರಿ. ನೋಡಿ, ಮೇಲ್ಗಡೆ ನಾನು ಹುಣಸೆ ರಸನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿರಿ ಬಿಸಿಬೇಳೆ ಬಾತು. ಬಿಸಿ ಬಿಸಿ ಇದ್ದಾಗ ಬಿಸಿಬೇಳೆ ಬಾತ್ ಜೊತೆ ನಾವು ಬೂಂದಿ ಖಾರ ಮಿಕ್ಸ್ ಮಾಡಿ ಮೇಲ್ಗಡೆ ಹಾಕ್ಕೊಂಡು ತಿಂದಾಗ ಅದ್ರ ಟೇಸ್ಟೇ ಬೇರೆ. ನೀವು ಮನೇಲಿ ಮಾಡಿ ನೋಡಿ ಒಂದ್ಸರಿ, ಅಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ತುರಿದಿಟ್ಕೊಂಡಿರುವಂಥ ನಾನು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಒಣ ಕೊಬ್ಬರಿನೂ ಹಾಕ್ಬೋದು. ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು ಕೊಬ್ಬರಿ ಸೇರಿಸೋದ್ರಿಂದ. ಇವಾಗ ಮಿಕ್ಸ್ ಮಾಡೋಣ. ಕೊಬ್ಬರಿ ಹಾಕಿ ಈ ರೀತಿ ಮಿಕ್ಸ್ ಮಾಡೋಣ. ನೋಡಿರಿ ಎಷ್ಟು ಕಲರಾಗಿ ಕಾಣ್ತಾ ಇದೆ ಬಿಸಿಬೇಳೆ ಬಾತು. ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ಬೋದು ಈ ರೀತಿ. ಮೇಲ್ಗಡೆ ಗಾರ್ನಿಷ್ಗೋಸ್ಕರ ನಾವು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಮನೇಲಿ ಮಾಡಿ ನೋಡಿರಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಮಿಕ್ಸ್ ಮಾಡೋಣ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿರಿ, ಬಿಸಿಬೇಳೆ ಬಾತ್ ಜೊತೆಗೆ ಬೂಂದಿ ಖಾರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರ್.